ಸರ್ಕಾರ ಕೋಮಾ ಸ್ಥಿತಿಗೆ ತಲುಪಿದೆ. ಹೇಳಲು ಅಥವಾ ಕೇಳಲು ಯಾರೂ ಇಲ್ಲ. ಶಾಸಕರು ಕೆಲಸವಿಲ್ಲ ಎಂದು ವಿದೇಶಕ್ಕೆ ಹೋಗಿದ್ದಾರೆ ಎಂದು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದರು. ಚಿತ್ರದುರ್ಗದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಿಎಂ ತಮ್ಮ ಜಾತಿ ಕಾರ್ಡ್ ತೋರಿಸಿ ಸಿದ್ದರಾಮಯ್ಯ ಅವರು ಕುರುಬ ಮತ್ತು ಕುರಿ ಕಾಯುವವನಾಗಿರುವುದರಿಂದ ಅವರನ್ನು ಅಧಿಕಾರದಿಂದ ಕೆಳಗಿಳಿಸಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಹೇಳಿದರು. ಯಾವುದೇ ಸಿಎಂ ಜಾತಿ ಹೆಸರನ್ನ ಉಲ್ಲೇಖಿಸಿಲ್ಲ. ಮೊದಲ ಬಾರಿಗೆ ಸಿದ್ದರಾಮಯ್ಯ ಜಾತಿಯನ್ನ ಉಲ್ಲೇಖಿಸಿಲ್ಲ. ಎಲ್ಲಾ ಜಾತಿಗಳಿಗೂ ಕೆಲಸ ಮಾಡುವುದು ನಿಮ್ಮ ಕರ್ತವ್ಯ. ಹೈಕಮಾಂಡ್ ಸಿದ್ದರಾಮಯ್ಯ ಅವರನ್ನು ಸಿಎಂ ಸ್ಥಾನ ಬಿಡುವಂತೆ ಆದೇಶಿಸಿದೆ ಎಂದು ತೋರುತ್ತದೆ. ಆದ್ದರಿಂದ ಅವರು ಜಾತಿ ಹೆಸರನ್ನ ಉಲ್ಲೇಖಿಸುತ್ತಿದ್ದಾರೆ ಮತ್ತು ಸಿದ್ದರಾಮಯ್ಯ ಅವರು ಸಿಎಂ ಹುದ್ದೆಯನ್ನ ತ್ಯಜಿಸುವುದು ಖಚಿತ ಎಂದು ಹೇಳಿದರು. ಅವರು ಮಾನಸಿಕ ಸ್ಥಿತಿಯನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಏಕಾಏಕಿ ಎಲೆಕ್ಷನ್ ಘೋಷಣೆ ಮಾಡ್ತಾರೆ. ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಬೆಂಗಳೂರು ಮಹಾನಗರ ಪಾಲಿಕೆ ಇಷ್ಟು ದಿನ ಯಾಕಿರಲಿಲ್ಲ? ಘೋಷಣೆ ಆಗೋಟ್ರೆ ಅಲ್ಲಿವರೆಗೂ ಕಂಟಿನ್ಯೂ ಸಿದ್ದರಾಮಯ್ಯ ಅಂತ ಕಂಟಿನ್ಯೂ ಆಗೋಕ್ಕೋಸ್ಕರ ಒಂದೊಂದೇ ಎಲೆಕ್ಷನ್ ಬಿಡ್ತಾವ್ರೆ ಅವರು. ಅದರಿಂದ ಸಿದ್ದರಾಮಯ್ಯ ಅಧಿಕಾರಕ್ಕೆ ಅಂಟಿಕೊಳ್ಳದಂತ ಸಿದ್ದರಾಮಯ್ಯ ಇವರು. ಇದು ಸರ್ಕಾರ ಕೋಮಾ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಒಂದು ಕಡೆ ಅಬಕಾರಿ ಇಲಾಖೆಯಲ್ಲಿ ಲೂಟಿ 6,000 ಕೋಟಿ ಲೂಟಿ ಆಗಿದೆ. ಅದನ್ನು ವಿಧಾನಸಭೆಯಲ್ಲೂ ಪ್ರಸ್ತಾವ ಮಾಡಿದೆ. ಇಲ್ಲಿ ಶಾಸಕರೆಲ್ಲ ಆಗಲೇ ವಿದೇಶಕ್ಕೆ ಪ್ರವಾಸ ಹೊರಟಿದ್ದಾರೆ. ಇಲ್ಲಿ ಮಾಡೋಕ್ಕೆ 108 ಕೆಲಸ ಐತೆ. ಇಲ್ಲೇನು ಕೆಲಸ ಇಲ್ಲ ಅಂತ ತೀರ್ಕೊಂಬಿಟ್ಟವ್ರೆ ಎಲ್ಲ ಶಾಸಕರು. ಹಣ ಇಲ್ಲ, ಅಭಿವೃದ್ಧಿ ಮಾಡೋಕ್ಕೆ ಹಣ ಇಲ್ಲ. ಅದಕ್ಕೋಸ್ಕರ ಎಲ್ಲ ಫಾರಿನ್ ಟೂರ್ ಹೋಗವ್ರೆ. ಇನ್ನು ಕೆಲವರು ಇಲ್ಲಿ ಮಂತ್ರಿ ಪದವಿಗೆ ಬೇಡಿಕೆ ಇಟ್ಟಾರೆ. ಒಟ್ಟಾರೆ ರಾಜ್ಯದ ಒಂದು ಪರಿಸ್ಥಿತಿ ಭಾಳ ಶೋಚನೀಯ ಆಗಿದೆ. ಒಂಥರ ಈ ಸರ್ಕಾರನೇ ICUನಲ್ಲಿದ್ದಂಗೆ ಕಾಣ್ತಾ ಇದೆ. ನೋಡಿ, ಮಹದೇವಪ್ಪ ಮೊನ್ನೆ ಅವರ ಪಾರ್ಟಿ MLAಗಳಿಗೆ ಮಹದೇವಪ್ಪ ಹೇಳಿರೋದು, ನಾಯಿಗಳು, ಬೀದಿ ನಾಯಿಗಳು ಹಿಡಿದು ಒಳಕ್ಕಾಕಬೇಕು, ಹೈಕೋರ್ಟ್ ಆರ್ಡ್ರ್ ಏನೇನೋ ಹೇಳ್ತಾರಲ್ಲ, ಎಲ್ಲ ಹುಚ್ಚುಚ್ಚಾಗಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ದಲಿತ CM ಮಾಡಬೇಡ ಅಂತ ಯಾರು ಹೇಳಿದ್ದಾರೆ? ನಾವು ಮಾಡಿ, ಅದಕ್ಕೆ ಕೂಗಿ ಹಾಕಿ ನಿಮ್ಮ ಕೈಯಲ್ಲೇ ಇದೆಯಲ್ಲ. ಸಿದ್ದರಾಮಯ್ಯನವ್ರು ಹೇಳ್ತಾರಲ್ಲ, ನಾನು ದಲಿತರ ಪರ ಅಂತ. ಈಗ ತೋರಿಸಿ, ನೀನು ದಲಿತರ ಪರನೋ ನಿನ್ನ ಪರನೋ ತೋರಿಸಿ. ಈಗ ಬೇರೆ ಜಾತಿ ಕಾರ್ಡ್ ಬೇರೆ ಉಪಯೋಗ ಮಾಡಿದ್ದೀರಲ್ಲ. ನಾನು ಈ ಜಾತಿ, ಅದಕ್ಕೋಸ್ಕರ ನನ್ನ ಇಳಿಸೋಕ್ಕೆ ಅದೇನೋ ಕುರಿ ಕಾಯೋನು ನಾನು ಅಂತ ಹೇಳಿದಾರಲ್ಲ. ಯಾರಾದರೂ ಈ ರಾಜ್ಯದಲ್ಲಿ ಇದುವರೆಗೂ ಮುಖ್ಯಮಂತ್ರಿಗಳಾಗಿದ್ದು ಅಂತ ಕೆಂಗಲ್ ಹನುಮಂತಯ್ಯ, ವೀರೇಂದ್ರ ಪಾಟೀಲ್, ನಿಜಲಿಂಗಪ್ಪ, SM ಕೃಷ್ಣ ಅವರು ಯಾರಾದರೂ ಒಬ್ಬರು ಅವರ ಅಧಿಕಾರದಿಂದ ಇಳಿದಾಗ ಜಾತಿ ಹೆಸರು ಹೇಳಿದಾರ? ಫಸ್ಟ್ ಟೈಮ್. ಅಂದರೆ ಸಿದ್ದರಾಮಯ್ಯ ಯಾವುದೋ ಒಂದು ಜಾತಿಯಿಂದ ಆಯ್ಕೆ ಆಗ್ತಾ ಇದ್ದಾರೆ. ಹಾಗಾದ್ರೆ ಬೇರೆ ಜಾತಿಯವರ ಓಟ್ ಬೇಡವಾ ಇವರಿಗೆ? ಆ ಒಂದು ಜಾತಿ ಇದ್ದರೆ ಸಾಕ ನಿಮಗೆ? ನೀವು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ, ಎಲ್ಲ ಜಾತಿ ಸಮುದಾಯದ ಜೊತೆಯಲ್ಲಿ ಕೆಲಸ ಮಾಡಬೇಕಾಗಿದ್ದು ಕಾನೂನಾತ್ಮಕವಾಗಿ ನಿಮ್ಮ ಡ್ಯೂಟಿ. ಅದು ಬಿಟ್ಬಿಟ್ಟು ನಾನು ಆ ಜಾತಿಯವನೋ ನನಗೆ ಅವಕಾಶ ಕೊಟ್ಟಿಲ್ಲ ಅಂತೇಳಿ ನೀವು ಟ್ವೀಟ್ ಮಾಡಿರೋದು ನಿಮ್ಮ ಅಂದರೆ ಹೈಕಮಾಂಡಿಂದ ಮೆಸೇಜ್ ಬಂದಿದೆ ಅಂತ ಪಕ್ಕ. ಈಗ ಹೈಕಮಾಂಡಿಂದ ನೀನು ಆದಷ್ಟು ಖಾಲಿ ಮಾಡಿ ಹೊರಡಪ್ಪ, ನೀನು ಮನೆ ಖಾಲಿ ಮಾಡು, ಇದು ಬಾಡಿಗೆ ಮನೆ, ನೀನು ಬಂದಿರೋದು ಕಾಂಗ್ರೆಸ್ಗೆ ಬಂದಿರೋದು ಬಾಡಿಗೆ ಮನೆಗೆ ಬಂದಿದ್ಯಾ, ನಿನ್ನ ಲೀಸ್ ಪೀರಿಯಡ್ ಕೊಟ್ಟಿದ್ದೀರಿ ನಾವು, ಆ ಲೀಸ್ ಪೀರಿಯಡ್ ಮುಗಿದೋಯ್ತು, ಮನೆ ಖಾಲಿ ಮಾಡ್ಕೊಂಡು ಹೊರಡು ಅಂತ. ಒಂಥರ ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಸಿದ್ದರಾಮಯ್ಯನವರು ಹೊರಡಬೇಕು, ಆ ರೀತಿ ಮೆಸೇಜ್ ಬಂದಿರಬೇಕು. ಅದಕ್ಕೋಸ್ಕರ ಜಾತಿಯ ನಾಟಕವನ್ನು ಆಡ್ತಾ ಇದ್ದಾರೆ. ಇಲ್ಲಿ ಮೋಸ ಮಾಡುವಂಥದ್ದು ಮತ್ತೊಂದು ಸರಿ ರಾಜ್ಯದ ಜನಗಳಿಗೆ ಟೋಪಿ ಹಾಕುವಂತ ಸಿದ್ದರಾಮಯ್ಯನ ನಾವು ನೋಡ್ತಾ ಇದ್ದೀವಿ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.